ಕೊಡಗು ಜಿಲ್ಲೆಯಲ್ಲಿ ಕೊಂಚ ಬಿಡುವು ಕೊಟ್ಟಿರೋದು ವರುಣ. ಕಾವೇರಿ ನದಿ ನೀರಿನಲ್ಲಿ ಈಗ ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ಗಣನೀಯ ಇಳಿಕೆ ಆಗಿದೆ. ಶಾಂತವಾಗಿ ಹರಿಯುತ್ತಿರುವ ಜೀವನದಿ ಕಾವೇರಮ್ಮ ತಲಕಾವೇರಿ ಆಗಿರಬಹುದು. ಭಾಗಮಂಡಲದಲ್ಲೂ ಕೂಡ ಈಗ ನೀರಿನ ಮಟ್ಟ ಇಳಿಕೆ ಆಗಿದೆ. ತ್ರಿವೇಣಿ ಸಂಗಮ ಬಳಿ ಜಲವೃತ್ತ ಆಗಿದ್ದ ಗಾರ್ಡನ್ ಈಗ ಸಹಜ ಸ್ಥಿತಿಯತ್ತ ಇರೋದು. ತಲಕಾವೇರಿ ಭಾಗಮಂಡಲದಲ್ಲೂ ಕೂಡ ನೀರಿನ ಮಟ್ಟ ಈಗ ಇಳಿಕೆ ಆಗಿದೆ. ತ್ರಿವೇಣಿ ಸಂಗಮ ಬಳಿ ಜಲಾವೃತ ಆಗಿರುವಂತಹ ಈ ಗಾರ್ಡನ್ ಸಹಜ ಸ್ಥಿತಿಯತ್ತ ಮರಳುತ್ತಾ ಇರೋದು. ಕೊಡಗು ಜಿಲ್ಲೆಯಲ್ಲಿ ಕೊಂಚ ವರುಣದೇವ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ, ಅಂದರೆ ಬಿಡುವು ನೀಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಕಾವೇರಿ ನದಿ ನೀರಿನ ಮಟ್ಟ ಇಳಿಕೆ ಆಗ್ತಾ ಇರೋದು ಗಣನೀಯವಾಗಿ ಇಳಿಕೆ ಆಗಿದೆ. ಮತ್ತೆ ತಮಿಳುನಾಡಿನ ಕಡೆಯಿಂದ ಮತ್ತೆ ಯಾವ ಖಾತೆ ಶುರು ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಭಾಗಮಂಡಲದ ತ್ರಿವೇಣಿ ಸಂಗಮದಿಂದ ನಮ್ಮ ಕೊಡಗು ಪ್ರತಿನಿಧಿ ಲೋಹಿತ್ ಮಾಗುಲುಮನೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಮನೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದ್ದ ಹಿನ್ನೆಲೆಯಲ್ಲಿ ಕೊಡಗಿನ ಕಾವೇರಿಯ ಉಗಮ ಸ್ಥಾನ ಇದೆ ತಲಕಾವೇರಿ ಭಾಗಮಂಡಲದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿತ್ತು. ಏನು ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಆದರೆ ಇದೀಗ ಮಳೆ ಕೊಂಚ ಕಡಿಮೆ ಆಗಿರೋದ್ರಿಂದ ಇಲ್ಲಿನ ನದಿ ನೀರಿನ ಮಟ್ಟ ಕೂಡ ಗಣನೀಯವಾಗಿ ಇಳಿಕೆ ಕಂಡಿರುವಂಥದ್ದು. ನಾನಿದೀಗ ಕೊಡಗು ಜಿಲ್ಲೆ ಮಡಿಕೇರಿ ಸಮೀಪ ಇರತಕ್ಕಂತಹ ಭಾಗಮಂಡಲದ ತ್ರಿವೇಣಿ ಸಂಗಮದ ಬಳಿ ಇದ್ದೀನಿ. ಇದು ನೋಡ್ಬೋದು, ಇದು ಭಾಗಮಂಡಲ ತ್ರಿವೇಣಿ ಸಂಗಮ. ಇಲ್ಲಿ ಮಳೆ ಹೆಚ್ಚಾದ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿತ್ತು. ಜೊತೆಗೆ ಮಳೆ ಹೆಚ್ಚಾದ ಸಂದರ್ಭದಲ್ಲಿ ಇದು ತ್ರಿವೇಣಿ ಸಂಗಮ ಕಾವೇರಿ ಕನ್ನಿಕೆ ಮತ್ತು ಸುಜೋತಿ ನದಿ ಮೂರು ಸಂಗಮ ಆಗುವಂಥ ಸ್ಥಳ ಏನಿದೆ, ಇದೀಗ ಒಂದು ರೀತಿಯಲ್ಲಿ ಮಳೆ ಕಡಿಮೆ ಇರೋ ಹಿನ್ನೆಲೆಯಲ್ಲಿ ಶಾಂತವಾಗಿ ಹರಿತಿರ್ತಕ್ಕಂಥದ್ದು. ಒಂದು ವೇಳೆ ಮಳೆ ಹೆಚ್ಚಾದ ಸಂದರ್ಭ ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲಿ ಏನು ಅತಿ ಹೆಚ್ಚಾಗಿ ಮಳೆಯಾದ ಸಂದರ್ಭದಲ್ಲಿ ಈ ನದಿ ಉಕ್ಕಿ ಹರಿಯುವಂಥದ್ದು, ಉಕ್ಕಿ ಹರಿದು ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಆದರೆ ಇದೀಗ ಶಾಂತವಾಗಿ ಹರಿತಿರ್ತಕ್ಕಂಥದ್ದು. ಇನ್ನು ಮೇಲ್ಭಾಗ ಏನಿದೆ ಈ ಭಾಗದಲ್ಲಿ ಅಂದರೆ ಪಾರ್ಕಿಂಗ್ ಕೂಡ ಇರುವಂಥದ್ದು. ಈ ಪಾರ್ಕಿಂಗಲ್ಲೂ ಕೂಡ ಮೊನ್ನೆ ದಿನ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಮಳೆ ಇಳಿದಂತೆ ಇದೀಗ ನಿಧಾನವಾಗಿ ಮಳೆಯ ನೀರು ಇಳಿದಂತೆ ಇಲ್ಲಿನ ಪ್ರವಾಹ ಕೂಡ ತಗ್ಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನು ಮಳೆ ಹೆಚ್ಚಾದ ಸಂದರ್ಭದಲ್ಲಿ ಮತ್ತೆ ಏನು ಇಲ್ಲಿ ಪ್ರವಾಹ ಬರುವಂಥ ಸಾಧ್ಯತೆ. ಈಗ ಮಳೆ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಏನು ಕಾವೇರಿ ನದಿ ಅಂದರೆ ಇದು ಉಕ್ಕಿ ಹರಿತಾ ಇತ್ತು. ಇದೀಗ ಪೂಜೆಗಳು ಕೂಡ ನಿಧಾನಗತಿಯಲ್ಲಿ ಆರಂಭವಾಗಿ ಸಂಪೂರ್ಣವಾಗಿ ಜಲವೃತವಾಗಿರ್ತಿತ್ತು. ಆದರೆ ಎಲ್ಲವೂ ಇದೀಗ ಸಹಜ ಸ್ಥಿತಿಯತ್ತ ಬಂದಿರುವಂಥದ್ದು. ಭಾಗಮಂಡಲ ತ್ರಿವೇಣಿ ಸಂಗಮದ ಸಮೀಪ ಇರತಕ್ಕಂಥ ಪಾರ್ಕ್ ಕೂಡ ನೋಡ್ಬೋದು, ಇದು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಆದರೆ ಇದೀಗ ನಿಧಾನಗತಿಯಲ್ಲಿ ಮಳೆ ಕೂಡ ಇಳಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಸಹಜ ಸ್ಥಿತಿಯತ್ತ ಬಂದಿರುವಂಥದ್ದು. ಇದು ಎಲ್ಲ ಇತ್ತು ಪಾರ್ಕ್ ಏನಿತ್ತು ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಆದರೆ ಇದೀಗ ಎಲ್ಲವೂ ಕೂಡ ಸಹಜ ಸ್ಥಿತಿಯತ್ತ ಬಂದಿದೆ ಅಂತಲೇ ಹೇಳ್ಬೋದು. ಇದು ಏನು ಕೊಡಗು ಜಿಲ್ಲೆಯಲ್ಲಿ ಕಂಡುಬರ್ತಿರ್ತಕ್ಕಂಥ ಸದ್ಯದ ಚಿತ್ರಣ ಅಂತಲೇ ಹೇಳ್ಬೋದು. ನಿರಂತರವಾಗಿ ಏನು ಭಾಗಮಂಡಲದ ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗುವಂಥ ಸಂದರ್ಭದಲ್ಲಿ ಈ ಕಾವೇರಿ ಕನ್ನಿಕೆ ಮತ್ತು ಸುಜೋತಿ ನದಿಗಳು ಉಕ್ಕಿ ಹರಿದಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡೀತದೆ. ಆದರೆ ಇದೀಗ ಎಲ್ಲವೂ ಕೂಡ ಸಹಜ ಸ್ಥಿತಿಯತ್ತ ಬಂದಿರೋದ್ರಿಂದ ಕಾವೇರಿ ನದಿ ಕೂಡ ಏನು ಪ್ರಶಾಂತವಾಗಿ ಹರಿತಿರುವಂಥದ್ದು. ಸದ್ಯ ಇದು ಭಾಗಮಂಡಲ ತ್ರಿವೇಣಿ ಸಂಗಮದ ಸದ್ಯದ ದೃಶ್ಯಾವಳಿಗಳು ಅಂತಲೇ ಹೇಳ್ಬೋದು. ಲೋಹಿತ್ ಮಾಗುಲುಮನೆ, PNS ವಿಸ್ತಾರ, ಕೊಡಗು.